ಮೂಕಂ ಕರೋತಿ ವಾಚಾಲಂ ಫಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ಮಧುಮೇಹ ಡಯಾಬಿಟಿಕ್ ಎನ್ನುವ ವಿಷಯದ ಮೇಲೆ ಯೋಗ ಚಿಕಿತ್ಸೆಗಳನ್ನು ಹೇಗೆಲ್ಲ ಮಾಡಿದರೆ ಗುಣಮುಖರಾಗ್ಬೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಮಧುಮೇಹ ರೋಗಕ್ಕಾಗಿ ಯೋಗ ಚಿಕಿತ್ಸೆಯ ಪ್ರಕಾರಗಳು. ಮೊದಲನೇದಾಗಿ ನಾವು ಈ ಒಂದು ಚಿಕಿತ್ಸೆಯಲ್ಲಿ ಮಯೂರಾಸನ ಎನ್ನುವ ವಿಶಿಷ್ಟವಾದ ಅಭ್ಯಾಸವನ್ನು ನಾವು ನೋಡೋಣ. ಈ ಮಯೂರಾಸನ ಮಾಡಿದಾಗ ನಮ್ಮ ಹೊಟ್ಟೆಯ ಭಾಗದಲ್ಲಿರುವ ಪ್ಯಾನ್ಕ್ರಿಯಾವನ್ನು ಹೇಗೆ ಸ್ಟಿಮ್ಯುಲೇಟ್ ಮಾಡ್ಬೋದು, ಅದನ್ನು ಹೇಗೆ ಉತ್ತೇಜನೆಗೊಳಿಸ್ಬೋದು ಅನ್ನೋದನ್ನು ಈ ಅಭ್ಯಾಸದಲ್ಲಿ ನೋಡೋಣ. ನಿಧಾನವಾಗಿ ಈಗ ಒಂದು ಉದ್ದನೆಯ ಒಂದು ಕಂಬವನ್ನಿಟ್ಟಿದ್ದೇವೆ ಮತ್ತು ಕುರ್ಚಿಯನ್ನಿಟ್ಟಿದ್ದೇವೆ. ಈ ಸಹಾಯದೊಂದಿಗೆ ಮಯೂರಾಸನವನ್ನು ನಾವು ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಮ್ಮ ಹೊಟ್ಟೆಯ ನಾಭಿಯ ಭಾಗವನ್ನು ಈ ಒಂದು ಉದ್ದನೆಯ ಕಂಬದ ಮೂಲಕ್ಕೆ ಕೊಟ್ಟು ಹೊಟ್ಟೆಯ ಭಾರವನ್ನೆಲ್ಲ ಅದರ ಮೇಲೆ ಬಿಡಬೇಕಾಗತ್ತೆ. ಅದನ್ನು ಹೇಗೆ ಬಿಡೋದು ಅನ್ನೋದನ್ನು ಈಗ ಪ್ರಾಕ್ಟಿಕಲಾಗಿ ನೋಡೋಣ. ನಿಧಾನವಾಗಿ ಆ ಕಂಬಕ್ಕೆ ಹೊಟ್ಟೆಯ ಭಾಗದ ಹೊಕ್ಕಳ ಬಳ್ಳಿಯನ್ನು ಕೊಟ್ಟು ಹಾಗೆ ಮುಂದಕ್ಕೆ ಬಾಗಿ ಕೈ ಹಸ್ತವನ್ನು ನೆಲಕ್ಕೆ ತಾಗಿಸ್ಕೊಳ್ಳಿ. ಹಾಗೆ ಹಿಂಭಾಗದಲ್ಲಿ ನಿಧಾನವಾಗಿ ಕಾಲುಗಳನ್ನು ಮೇಲೆ ಕೆತ್ಕೊಳ್ಳಿ. ಕುರ್ಚಿಯ ಮೇಲೆ ಹಾಕಿ ನೋಡಿ. ಈ ಮಯೂರಾಸನವನ್ನು ನಾವು ಬ್ಯಾಲೆನ್ಸ್ ಪೋಸ್ಚರ್, ಇದು ಬ್ಯಾಲೆನ್ಸನ್ನು ಮಾಡಿ ನಮ್ಮ ಎರಡೂ ಮೊಣಕೆಯನ್ನು ಹೊಕ್ಕಳ ಬಳ್ಳಿಗೆ ಕೊಟ್ಟು ನಿಂತ್ಕೊಳ್ಬೇಕು. ಅಂದರೆ ಮಯೂರ ಪಕ್ಷಿ ಹೇಗೆ ನಿಂತ್ಕೊಳ್ತದೆ, ನವಿಲು ಹೇಗೆ ನಿಂತ್ಕೊಳ್ತದೆ, ಹಾಗೆ ನಾವು ಆ ಎರಡೂ ಕಾಲಿನಲ್ಲಿ ನಿಂತ್ಕೊಳ್ಬೇಕು. ಆದರೆ ಈ ಚಿಕಿತ್ಸೆಗೆ ಬಂದವರಿಗೆ ಯೋಗ ಗೊತ್ತಿರೋದಿಲ್ಲ, ಅವರು ಯೋಗ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ನಾವು ಪರಿಕರಗಳನ್ನು ಜೋಡಿಸ್ಬಿಟ್ಟು ನಮಗೇನು ಬೇಕು, ಈ ಕಾಯಿಲೆಗೆ ಅಥವಾ ಈ ಸಮಸ್ಯೆಗೆ ಏನು ಪರಿಹಾರ ಬೇಕು ಅದನ್ನು ಮೂಲವನ್ನು ಹುಡುಕಿ ಅದಕ್ಕೆ ಸೂಕ್ತವಾದ ಅಭ್ಯಾಸವನ್ನು ನಾವು ಇಲ್ಲಿ ಕೊಡುವಂಥದ್ದು. ನೋಡಿ, ಹೊಕ್ಕಳ ಬಲ್ಲಿಯ ಪಕ್ಕದಲ್ಲಿ 2 ಇಂಚು ಪಕ್ಕದಲ್ಲಿ ಮೇಧೋಜೀರಕಾಂಗ ಇದೆ. ಆ ಮೇಧೋಜೀರಕಾಂಗವನ್ನು ನಾವು ಆ್ಯಕ್ಟಿವೇಟ್ ಮಾಡಿದಾಗ ಇನ್ಸುಲಿನನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಇನ್ಸುಲಿನ್ ಪ್ರೊಡ್ಯೂಸ್ ಆದಾಗ ಹಾರ್ಮೋನ್ ಕೆಲಸವನ್ನು ಚೆನ್ನಾಗಿ ನಡೆಸಿದಾಗ ಶರೀರದಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ ಮತ್ತು ಸಕ್ಕರೆ ಅಂಶ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗುತ್ತೆ. ಹೀಗೆ ಈ ಒಂದು ಡಯಾಬಿಟಿಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ನಮ್ಮ ಮಯೂರಾಸನವನ್ನು ಈ ರೀತಿಯಾಗಿ ನಾವು ಬಳಸ್ಕೊಳ್ತೇವೆ. ಇದರಲ್ಲಿ ಒಂದು ನಿಮಿಷ ಅಥವಾ 2 ನಿಮಿಷ ಪ್ರಾರಂಭದಲ್ಲಿದ್ದು ಅಲ್ಲಿ ಸಹಜವಾದ ಉಸಿರಾಟವನ್ನು ಮಾಡಬೇಕು. ದೀರ್ಘ ಉಸಿರಾಟವನ್ನು ಮಾಡಿದಾಗ ಹೊಕ್ಕಳ ಬಳ್ಳಿಯ ಸುತ್ತಲಿರುವ ಎಲ್ಲ ಮಾಂಸಖಂಡಗಳು, ನರಕೇಂದ್ರಗಳು ಅಲ್ಲಿ ಆ್ಯಕ್ಟಿವೇಟ್ ಆಗ್ತವೆ, ಅಲ್ಲಿ ಪ್ರಚೋದನೆಗೊಳ್ಳುತ್ತೆ. ಹಾಗಾಗಿ ಆ ಒಂದು ಮೇಧೋಜೀರಕಾಂಗದ ನಿಷ್ಕ್ರಿಯವಾದಂತಹ ಶಕ್ತಿಯನ್ನು ಮತ್ತೆ ಉದ್ದೀಪನಗೊಳಿಸಲಿಕ್ಕೆ, ಅದನ್ನು ಚೇತರಿಕೆ ಮಾಡಿಸಲಿಕ್ಕೆ ಈ ಒಂದು ವಿಶೇಷವಾದ ತಂತ್ರಗಾರಿಕೆಯನ್ನು ಈ ಚಿಕಿತ್ಸಾ ಪದ್ಧತಿಯಲ್ಲಿ ನಾವು ಉಪಯೋಗಿಸುವಂಥದ್ದು. ಇದರಲ್ಲಿ ನಿಧಾನವಾಗಿ ಉಸಿರಾಟ ಮಾಡ್ತಾ 1 ನಿಮಿಷ 2 ನಿಮಿಷ ಇರಬೇಕಾಗತ್ತೆ. ಆಮೇಲೆ ಸಮಾಧಾನವಾಗಿ ಇಲ್ಲಿ ನೋಡಿ, ಕೈಗಳ ಭುಜಗಳನ್ನು ಸ್ವಲ್ಪ ಸಡಿಲ ಮಾಡಬೇಕು, ಬಿಗಿ ಹಿಡಿಬಾರ್ದು ಮತ್ತು ಇಡೀ ಶರೀರದ ಭಾರ ಕೈಗಳ ಮೇಲೆ ಬಿಡಬಾರ್ದು. ಹೊಟ್ಟೆಯ ಬಳ್ಳಿ ಮೇಲೆ ಬಿಡಬೇಕು. ಏನು ಹೊಕ್ಕಳ ಬಳ್ಳಿ ಇದೆಯಲ್ಲ ಅದರ ಮೇಲೆ ಬಿಟ್ಟಾಗ ಮಾತ್ರ ನಮಗೆ ಪರಿಣಾಮಕಾರಿಯಾದ ಒಂದು ರಿಸಲ್ಟ್ ಸಿಗ್ತದೆ. ಈ ರೀತಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ನಿಧಾನವಾಗಿ ಹೊರಗೆ ಬರೋದು. ಕಾಲುಗಳನ್ನು ನಿಧಾನವಾಗಿ ಕೆಳಗೆ ತನ್ನಿ. ಈ ಮಯೂರಾಸನದ ಅಭ್ಯಾಸ ಆದಮೇಲೆ ಒಂದು ಕ್ರಮವನ್ನು ನಾವು ಅನುಸರಿಸಲೇಬೇಕು. ಯಾಕೆ ನೋಡಿ, ಈ ಹೊಕ್ಕಳ ಬಳ್ಳಿಗೆ ಹೆಚ್ಚು ಪ್ರೆಸರೈಸ್ ಆಗಿರುತ್ತೆ, ಅಲ್ಲಿ ತುಂಬ ಇಡೀ ಶರೀರದ ಭಾರವನ್ನು ಹೊಕ್ಕಳ ಬಳ್ಳಿ ಮೇಲೆ ಬಿಟ್ಟಿರ್ತೀವಿ. ಆಗೇನಾಗುತ್ತೆ, ಹೊಟ್ಟೆ ಮಸಲ್ ಭಾಗಗಳು ಸ್ವಲ್ಪ ಒತ್ತಡಕ್ಕೆ ಉಂಟಾಗಿರುತ್ತೆ. ಅದನ್ನು ರಿಲೀಸ್ ಮಾಡ್ಕೊಳ್ಬೇಕು ನಾವು. ಹೇಗೆ, ಈ ಕೈ ಹಸ್ತವನ್ನು 5 ಬೆರಳನ್ನು ಅಗಲ ಮಾಡಿ ಹೊಕ್ಕಳ ಬಳ್ಳಿಯ ಸುತ್ತಲಿಟ್ಟು ಹೀಗೆ ಮಸಾಜ್ ಮಾಡಬೇಕು.
ಇದನ್ನು ಕುಳಿತು ಮಾಡ್ಬೋದು, ನಿಂತು ಮಾಡ್ಬೋದು, ಆರಾಮಾಗಿ ಈ ರೀತಿ ಮಸಾಜ್ ಮಾಡಬೇಕು. ಮತ್ತು ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ವಿರುದ್ಧ ದಿಕ್ಕಿನಲ್ಲಿ ಮಸಾಜ್ ಮಾಡಬೇಕು. ಈ ಎರಡೂ ಕ್ರಮದಲ್ಲಿ ನಾವು ಮಸಾಜ್ ಮಾಡಿದಾಗ ಇದೊಂದು 12 ಬಾರಿ ಅಥವಾ 24 ಬಾರಿ ಆರಾಮದಲ್ಲಿ ಕೈಯಸ್ತವನ್ನು ಸಡಿಲ ಬಿಟ್ಟು ಒಂದು ಮಸಾಜನ್ನು, ಮೃದುವಾದ ಮಸಾಜನ್ನು ಮಾಡೋದು. ಈ ರೀತಿ ಮಾಡಿದಾಗ ಹೊಟ್ಟೆ ಭಾಗದ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ ಮತ್ತು ಮುಂದಿನ ಅಭ್ಯಾಸಕ್ಕೆ ನಮ್ಮ ಶರೀರ ಒಗ್ಗತ್ತೆ. ಸೊ ಇಲ್ಲಿ ನಾನು ಹೊಟ್ಟೆ ಮಸಾಜ್ ಮಾಡಲಿಕ್ಕೆ ಹೇಳಿದೆ. ಇದು ತುಂಬ ಉಪಯೋಗವಾದಂಥ ಒಂದು ಸಿಸ್ಟಮ್, ಒಂದು ಮನೆಮದ್ದು. ಇಲ್ಲಿ ನೀವು ಮನೆಯಲ್ಲಿ ಪ್ರತಿ ದಿವಸ ಸ್ನಾನ ಮಾಡುವಾಗ ಈ ಒಂದು ಹೊಟ್ಟೆ ಮಸಾಜನ್ನು ನೀವು ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಹೋದರೆ ನಿಮ್ಮ ಹೊಟ್ಟೆಯ ಸಮಸ್ಯೆಗಳು ಬಗೆಹರಿಯುತ್ತೆ ಮತ್ತು ಹೊಟ್ಟೆಯ ಕೊಬ್ಬು ಕರಗ್ತದೆ. ನಮಗೆ ಹೊಟ್ಟೆಯದೇ ಸಮಸ್ಯೆ, ಇಡೀ ಶರೀರಕ್ಕೆ ಆರೋಗ್ಯದ ಗುಟ್ಟಿಲಿದೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಹೇಳ್ತಾರೆ, ಸ್ಟಮಕ್ ಈಸ್ ದ ಪ್ರೈಮ್ ಮಿನಿಸ್ಟರ್ ಅಂತ. ದೇಶಕ್ಕೆ ಪ್ರಧಾನಮಂತ್ರಿಯ ಒಂದು ಆಡಳಿತ ಅಥವಾ ವ್ಯವಸ್ಥೆ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಇಡೀ ಶರೀರಕ್ಕೆ ಹೊಟ್ಟೆ ಭಾಗದ ಕಾರ್ಯಾಂಗ ವ್ಯವಸ್ಥೆ, ಅಗ್ನಿ ತತ್ವದ ಕಾರ್ಯಾಂಗ ವ್ಯವಸ್ಥೆ ಬಹಳ ಮುಖ್ಯವಾಗಿ ಬೇಕಾದದ್ದು. ಹಾಗಾಗಿ ಇದರಲ್ಲಿ ಏನಾದರೂ ಡಿಸ್ಟರ್ಬ್ ಆದರೆ ಅಥವಾ ಒತ್ತಡಗಳು ಉಂಟಾದರೆ ಅಥವಾ ಇನ್ಕನ್ವೀನಿಯನ್ಸ್ ಆದರೆ ನಾವು ಆವತ್ತಿನ ದಿವಸ ಏನೂ ಮಾಡಲಿಕ್ಕಾಗಲ್ಲ, ಕೆಲಸವನ್ನೇ ಮಾಡಲಿಕ್ಕಾಗಲ್ಲ ಅಲ್ವಾ. ಆ ರೀತಿಯ ಹೊಟ್ಟೆಯ ಸಮಸ್ಯೆಗಳನ್ನು ಮಾಡಿಕೊಳ್ಳದೆ ಈ ದೈನಂದಿನ ಬದುಕನ್ನು ಆರಾಮಾಗಿ ಇಟ್ಕೊಳ್ಬೇಕಾದ್ರೆ ಮತ್ತು ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಕೊಳ್ಬೇಕಾದ್ರೆ ಈ ಒಂದು ಹೊಟ್ಟೆ ಮಸಾಜನ್ನು ಪ್ರತಿನಿತ್ಯ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. 1 ವಾರ ಸ್ನಾನದ ಕೋಣೆಗೆ ಹೋಗಿ ಪ್ರತಿ ದಿವಸ ಅದನ್ನು ಅಭ್ಯಾಸ ಮಾಡಿ. 1 ವಾರದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಕೈ ಹೊಟ್ಟೆ ಮೇಲೆ ಬರುತ್ತೆ, ಆಮೇಲೆ ನಿರಂತರವಾಗಿ ಹೋಗುತ್ತೆ. ಈ ರೀತಿ ಅಭ್ಯಾಸವನ್ನು ನೀವು ಮಾಡಿಕೊಳ್ಬೇಕು. ಇದು ಮಯೂರಾಸನದಲ್ಲಿರುವಂಥ ಒಂದು ಒಳಗುಟ್ಟು. ಇದರ ನಂತರ ಮುಂದಿನ ಅಭ್ಯಾಸವನ್ನು ನೋಡೋಣ. ಮಯೂರಾಸನದ ನಂತರ ನಾವು ಪಾರ್ಶ್ವ ಪವನ ಮುಕ್ತಾಸನದ ಕೆಲವು ಪ್ರಕಾರಗಳನ್ನು ನೋಡೋಣ. ಅದನ್ನು ನಾವು ಕುರ್ಚಿಯ ಸಹಾಯದೊಂದಿಗೆ ಮಾಡಿದಾಗ ನಮಗೆ ಅತ್ಯಂತ ಉಪಯೋಗವನ್ನು ಮತ್ತು ಸುಲಭವಾಗಿ ಅದನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದನ್ನು ಹೇಗೆ ಅನ್ನೋದನ್ನು ಕುರ್ಚಿ ಮೇಲೆ ಕೂತು ಅಭ್ಯಾಸವನ್ನು ನೋಡ್ತಾ ಹೋಗೋಣ. ನಿಧಾನವಾಗಿ ಕುರ್ಚಿಯ ಮೇಲೆ ಕೂತ್ಕೊಳ್ಳಿ, ಬಲಬದಿಯಲ್ಲಿ ಕೂತ್ಕೊಳ್ಳಿ, ಕುರ್ಚಿಯ ಅರ್ಧ ಭಾಗದಲ್ಲಿ ಕೂತ್ಕೊಳ್ಳಿ. ಕೆಳಗೆ ಬ್ರಿಕ್ಕನ್ನು ಇಟ್ಟಿದ್ದೀವಿ, ಆ ಬ್ರಿಕ್ಕಿನ ಮೇಲೆ ಇಟ್ಟಿಗೆಯ ಮೇಲೆ ನಿಮ್ಮ ಕಾಲಿನ ಪಾದಗಳನ್ನಿಡಿ. ನಿಮ್ಮ ಮಂಡಿಯ ನೇರವಾಗಿ ನಿಮ್ಮ ಕಾಲಿನ ಪಾದಗಳಿರಲಿ. ಮಂಡಿಗಿಂತ ಮುಂದಕ್ಕೆ ಹೋಗಬಾರ್ದು, ಮಂಡಿಗಿಂತ ಹಿಂದಕ್ಕೆ ಹೋಗಬಾರ್ದು. ಮತ್ತು ಎರಡೂ ಕಾಲಿನ ಮಂಡಿಗಳನ್ನು ಜೋಡಿಸ್ಕೊಳ್ಳಿ. ಪಾದದ ಎರಡೂ ಸ್ಥಿತಿಯನ್ನು ಜೋಡಿಸ್ಕೊಳ್ಳಿ. ಈಗ ನಿಮ್ಮ ಎರಡೂ ಕೈಗಳನ್ನು ಚೇರಿನ ಅಕ್ಕಪಕ್ಕದಲ್ಲಿರುವ ರಾಡನ್ನು ಹಿಡ್ಕೊಳ್ಳಿ, ಅಂದರೆ ಕಂಬವನ್ನು, ಚೇರಿನ ಕಂಬವನ್ನು ಹಿಡ್ಕೊಳ್ಳಿ. ಈ ಕಂಬವನ್ನು ಹಿಡಿದುಕೊಂಡಾಗ ನಿಮ್ಮ ಭುಜದ ಮತ್ತು ಕುತ್ತಿಗೆಯ ಎಲ್ಲ ಭಾಗವನ್ನು ಸಡಿಲಗೊಳಿಸಿ ಮತ್ತು ನಿಮ್ಮ ಮೊಣಕೈಗಳನ್ನು ಆದಷ್ಟು ಈ ರಿಬ್ಸ್ಗಳಿಗೆ ಅಂದರೆ ಪಕ್ಕೆಲುಬುಗಳಿಗೆ ತಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ನಿಧಾನವಾಗಿ ಉಸಿರು ತಗೊಳ್ತಾ ಸೊಂಟದ ಮೂಲವನ್ನು ಮೇಲಕ್ಕೆ ಎತ್ಕೊಳ್ಳಿ, ಎದೆ ಎತ್ಕೊಳ್ಳಿ. ಉಸಿರು ಬಿಡ್ತಾ ಸೊಂಟದ ಮೂಲವನ್ನು ಬಲಪಾರ್ಶ್ವಕ್ಕೆ ತಿರುಗಿಸುವ ಪ್ರಯತ್ನವನ್ನು ಮಾಡಿ. ಬಲಗೈಯನ್ನು ಚೇರಿಗೆ ಒತ್ತಿ ಬಲ ಪಾರ್ಶ್ವಕ್ಕೆ ಸೊಂಟದ ಮೂಲವನ್ನು ತಿರುಗಿಸಿ. ಆಗ ಎದೆ ಭಾಗ ವಿಶಾಲ ಆಗತ್ತೆ ನೋಡಿ. ಈ ರೀತಿಯಾಗಿ ನಾವು ಟ್ವಿಸ್ಟ್ ಮಾಡಿದಾಗ ಈ ಸೊಂಟದ ಮೂಲವನ್ನು ಗಮನಿಸಿ, ಹೇಗೆ ಬಟ್ಟೆ ಹಿಂಡಿದ ಸ್ಥಿತಿ ಉಂಟಾಗಿದೆ. ಈ ರೀತಿ ಬಟ್ಟೆ ಹಿಂಡಿದ ಸ್ಥಿತಿ ಉಂಟಾದಾಗ ನಮ್ಮ ಈ ಪ್ಯಾನ್ಕ್ರಿಯಾ ಇರುವ ಭಾಗ, ಹೊಟ್ಟೆಯ ಭಾಗ ಚೆನ್ನಾಗಿ ತಿರುಚಲ್ಪಟ್ಟಿದೆ, ಅಲ್ಲಿ ಒಂದು ಮಸಾಜ್ ಆಗತ್ತೆ. ಮತ್ತು ಅಲ್ಲಿರುವ ಮಾಂಸಖಂಡಗಳಾಗಲಿ, ನೆರಕೇಂದ್ರಗಳಾಗಲಿ ಮತ್ತು ಅಂಗಾಂಗಗಳು, ಪ್ಯಾನ್ಕ್ರಿಯಾ ಇರ್ಬೋದು ಅಥವಾ ಲಿವರ್ ಇರ್ಬೋದು ಅಥವಾ ನಮ್ಮ ಸಣ್ಣ ಕರಳಿರ್ಬೋದು, ದೊಡ್ಡ ಕರಳಿರ್ಬೋದು, ಆ ಹೊಟ್ಟೆಯ ಎಲ್ಲ ಭಾಗದ ಅಂಗಾಂಗಗಳು ಆ್ಯಕ್ಟಿವೇಟ್ ಆಗ್ತವೆ. ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಪ್ಯಾನ್ಕ್ರಿಯಾವನ್ನು, ಈ ಮೇಧೋಜೀರಕಾಂಗವನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಈ ಎಲ್ಲ ಒಂದೊಂದಾಗಿ ಪ್ರಕಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದು ಭಾರದ್ವಾಜಾಸನ, ತಿರುಚುವಿಕೆಯನ್ನು ಮಾಡುವಂಥ ಅಭ್ಯಾಸ. ಸೊಂಟದ ಭಾಗದಲ್ಲಿ ತಿರುಚುವಿಕೆಯನ್ನು ಕೊಟ್ಟಾಗ ಹೊಟ್ಟೆಯ ಸ್ನಾಯುಗಳನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಇದು ತುಂಬ ಸಹಕಾರಿ ಮತ್ತು ಅಷ್ಟೇ ಸುಲಭವಾದ ಅಭ್ಯಾಸ. ಇದನ್ನು ಮನೆಯಲ್ಲಿ ಆರಾಮದಲ್ಲಿ ಕುರ್ಚಿ ಮೇಲೆ ಕೂತು ಮಾಡ್ಬೋದು. ಇಲ್ಲಿ ಸಹಜವಾದ ಉಸಿರಾಟವನ್ನು ಮಾಡಬೇಕು. 1 ನಿಮಿಷ ಇಲ್ಲಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದಾದ ನಂತರ ನಿಧಾನವಾಗಿ ಅದನ್ನು ಇನ್ನೊಂದು ಬದಿಯಲ್ಲಿ ಮಾಡುವ ಅಭ್ಯಾಸವನ್ನು ನೋಡೋಣ. ಕುರ್ಚಿ ಭಾರದ್ವಾಜಾಸನದ ಪ್ರಕಾರ ಎಡಪಾರ್ಶ್ವದಲ್ಲಿ ನೋಡೋಣ. ಸ್ಥಿತಿಗೆ ಬನ್ನಿ. ಎರಡೂ ಕಾಲನ್ನು ಜೋಡಿಸ್ಕೊಳ್ಳಿ. ಚೇರನ್ನು ಕೈಯಿಂದ ಹಿಡ್ಕೊಳ್ಳಿ. ಉಸಿರು ತಗೊಳ್ತಾ ಸೊಂಟದ ಮೂಲವನ್ನು ಮೇಲಕ್ಕೆತ್ತಿ, ಎದೆ ಎತ್ತಿ, ಉಸಿರು ಬಿಡ್ತಾ ನಿಧಾನವಾಗಿ ಸೊಂಟದ ಮೂಲವನ್ನು ಎಡಪಾರ್ಶ್ವಕ್ಕೆ ತಿರುಗಿಸುವ ಪ್ರಯತ್ನ ಮಾಡಿ. ಈ ರೀತಿಯಾಗಿ ಚೆನ್ನಾಗಿ ಟ್ವಿಸ್ಟ್ ಆಗಬೇಕು, ತಿರುಚಲ್ಪಡಬೇಕು. ಈ ಟ್ವಿಸ್ಟಿಂಗ್ ಆದಾಗ ನಮ್ಮ ಹೊಟ್ಟೆಯ ಭಾಗದಲ್ಲಿ ಒಂದು ಟ್ರ್ಯಾಕ್ಷನ್ ಆಗುತ್ತೆ.
ಅಲ್ಲಿ ನಾವು ಸಹಜವಾದ ಉಸಿರಾಟವನ್ನು ಮಾಡಬೇಕು, ನಿಧಾನ. ನೋಡಿ, ಈ ಸ್ಥಿತಿಯಲ್ಲಿ ಈ ಭುಜಗಳನ್ನು ಮತ್ತು ಈ ಕೈ ತೋಳುಗಳನ್ನು ಮತ್ತು ಈ ಕುತ್ತಿಗೆ ಭಾಗವನ್ನು ಸಹಜವಾಗಿ ನಾವು ಸಾಮಾನ್ಯವಾಗಿ ಬಿಗಿ ಹಿಡಿತೀವಿ ಮಾಡುವಾಗ. ಆ ಬಿಗಿತವನ್ನು ಕಡಿಮೆ ಮಾಡಬೇಕು. ಆ ಬಿಗಿತವನ್ನು ಕಡಿಮೆ ಮಾಡಿದಾಗ ನಮ್ಮ ಹೊಟ್ಟೆಯ ಸ್ನಾಯುಗಳೆಲ್ಲ ಸಂಕುಚಿತಗೊಳ್ಳುತ್ತದೆ, ಅಂದರೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಅಂದರೆ ಉಸಿರು ಬಿಟ್ಟಾಗ, ಉಸಿರು ತಗೊಂಡಾಗ ಆ ಹೊಟ್ಟೆಯ ಭಾಗದ ಎಲ್ಲ ಸ್ನಾಯುಗಳು ಸಂಕುಚಿತತೆಗೊಳ್ಳುತ್ತದೆ. ಅದನ್ನು ನಾವು ಗಮನಿಸಬೇಕು. ಈ ಭಾರದ್ವಾಜಾಸನದಲ್ಲಿ ಸೊಂಟದ ಮೂಲವನ್ನು ಮೇಲಕ್ಕೆತ್ತುತ್ತಾ ಎದೆಯನ್ನು ವಿಶಾಲಗೊಳಿಸ್ತಾ ದೀರ್ಘ ಉಸಿರಾಟವನ್ನು ಮಾಡಬೇಕು. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಬರ್ತಾ ಬರ್ತಾ ನಿಧಾನವಾಗಿ ಅದನ್ನು ಹೆಚ್ಚು ಅಭ್ಯಾಸ ಮಾಡ್ತಾ ಅದರ ಕ್ಲಾಸಿಕಲ್ ಪೋಸ್ಚರ್ಗೆ ನಾವು ಹೋಗಬೇಕು. ಆಗ ನಮಗೆ ಮೂಲ ಸ್ಥಿತಿಯಲ್ಲಿ ಆ ಒಂದು ಉಪಯೋಗ ಖಂಡಿತವಾಗಲೂ ಸಿಗ್ತದೆ. ಈ ರೀತಿ ನೀವು 5 ಬಾರಿಯೋ 10 ಬಾರಿಯೋ ಬಲಕ್ಕೆ ಒಮ್ಮೆ ಎಡಕ್ಕೊಮ್ಮೆ ಈ ಅಭ್ಯಾಸವನ್ನು ನೀವು ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಮಧುಮೇಹ ನಿಯಂತ್ರಣವನ್ನು ಯೋಗ ಚಿಕಿತ್ಸೆಯ ಮೂಲಕ ಹೇಗೆ ಮಾಡಿಕೊಳ್ಳಬಹುದು ಅನ್ನೋದನ್ನು ಹಲವಾರು ಅಭ್ಯಾಸಗಳನ್ನು ನೋಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಮಧುಮೇಹ ನಿಯಂತ್ರಣವನ್ನು ಮಾಡಲಿಕ್ಕೆ ಯಾವ್ಯಾವ ಅಭ್ಯಾಸಗಳನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ. ನಮಸ್ಕಾರ, ಶುಭವಾಗಲಿ.